ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಂತಾಗಿದೆ. ಕರ್ನಾಟಕದಲ್ಲಿ ಈ ಬಾರಿ ಅಚ್ಚರಿ ಫಲಿತಾಂಶವೇ ಬಂದಿದೆ. ಮಂಡ್ಯದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಜಯಗಳಿಸಿದ್ದು ನಿಸ್ಸಂದೇಹವಾಗಿಯೂ ಅಹಿಂದ ಮತಗಳಿಂದಲೇ ಎಂದು ಜನರು ಹೇಳುತ್ತಾರೆ. ಇನ್ನು ನಿಖಿಲ್ ಕುಮಾರಸ್ವಾಮಿಗೆ ಒಕ್ಕಲಿಗರು ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಲಿಲ್ಲ. ಇದನ್ನ ಅಂಕಿಅಂಶಗಳಿಂದ ಸಾಬೀತು ಮಾಡಬಹುದು. ಆದರೆ ಈ ಬಾರಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ. ಅವರೆಲ್ಲ ಹೇಳಿಕೊಳ್ಳೋಕೆ ಘಟಾನುಘಟಿ ನಾಯಕರು ಆದರೂ ಇವರ್ಯಾರೂ ಅಹಿಂದ ಮತಗಳನ್ನ ಕಳೆದ ಬಾರಿಯಂತೆ ಒಗ್ಗೂಡಿಸಲು ಹೋಗಲೇ ಇಲ್ಲ ಎಂಬುದು ಸ್ಪಷ್ಟವಾಗಿದೆ. ಕಾಂಗ್ರೆಸ್ಸಿಗರ ಅತಿ ಆತ್ಮವಿಶ್ವಾಸ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಭಾರೀ ಮತದಿಂದ ಗೆದ್ದಿದ್ದಾರೆ. ಸ್ಟಾರ್ ಚಂದ್ರು ಅವರಿಗೆ ಬಿದ್ದಿರುವ ಓಟುಗಳೆಲ್ಲವೂ ಅಹಿಂದ ವರ್ಗದ್ದೇ. ಅದು ಸಿದ್ದರಾಮಯ್ಯ ಅವರ ವರ್ಚಸ್ಸು ನೋಡಿ ಎಂದರೆ ಸುಳ್ಳಾಗದು. ಕಳೆದ ಬಾರಿಯಂತೆ ಮಂಡ್ಯದಲ್ಲಿ ಸ್ವಾಭಿಮಾನ ಕೆಲಸ ಮಾಡಲಿಲ್ಲ. ಕೆಲಸ ಮಾಡಿದ್ದು ನಮ್ಮ ಒಕ್ಕಲಿಗ ನಾಯಕರ ಮತಗಳು. ಇನ್ನು ಮೈಸೂರು ಮುಖ್ಯಮಂತ್ರಿಗಳ ತವರು. ಇಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟರೂ 7 ಕಾಂಗ್ರೆಸ್ ಶಾಸಕರು ಇದ್ದರೂ ಗೆಲ್ಲಿಸಿಕೊಳ್ಳಲಾಗಲಿಲ್ಲ. ಮೈಸೂರು ಮಹಾರಾಜ ಯದುವೀರ್ ಅವರು ಭರ್ಜರಿ ಮತಗಳಿಂದ ಗೆದ್ದಿದ್ದಾರೆ. ಇನ್ನು ಮುಖ್ಯಮಂತ್ರಿ ಹಾಗೂ 2 ಸಚಿವರಿದ್ದರೂ ಲಕ್ಷ್ಮಣ್ ಅವರ ಮುಖದಲ್ಲಿ ಗೆಲುವು ತರಲಾಗಲಿಲ್ಲ. ಇಲ್ಲಿ ಕಾಂಗ್ರೆಸ್ನ ಒಕ್ಕಲಿಗರ ನಾಯಕರು ಕೆಲಸ ಮಾಡಿದ್ದಾರೆ ಎಂಬುದು ಡೌಟೇ ಎಂದು ಮತದಾರರ ಅಭಿಪ್ರಾಯವಾಗಿದೆ. ಕೊಡಗಿನಲ್ಲಿ ಈ ಬಾರಿ 2 ಕಾಂಗ್ರೆಸ್ ಶಾಸಕರೇ ಇದ್ದದ್ದು ಲೀಡ್ ತಂದುಕೊಡಲಿಲ್ಲ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಬೇಡವೇ ಬೇಡ ಎಂದು ಕಡೆ ಗಳಿಗೆಯವರೆಗೂ ಆಟವಾಡಿದ್ದರೂ ಕೂಡ ಮಹದೇವಪ್ಪ ತಮ್ಮ ಹಾಗೂ ಪಕ್ಷದ ಮಾನ ಉಳಿಸಿದ್ದಾರೆ. ಚಾಮರಾಜನಗರ ವಿಚಾರದಲ್ಲಿ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಅವರ ಪ್ರಭಾವದಿಂದ ಕಾಂಗ್ರೆಸ್ ಕೈಮುಗಿಯಬೇಕು. ತುಮಕೂರಿನಲ್ಲಿ ಗೃಹ ಸಚಿವರು ಸಹಕಾರ ಸಚಿವರ ಕ್ಷೇತ್ರದಲ್ಲೇ ಸೋಮಣ್ಣ ಅವರು ಲೀಡ್ ಗಳಿಸಿಕೊಂಡು ಬಿಟ್ಟಿದ್ದಾರೆ. ಕೆಎನ್ ರಾಜಣ್ಣ ಅವರ ಹಾಸನ ಉಸ್ತುವಾರಿ ಸಚಿವರಾದರೂ ಕೂಡ ಮಧುಗಿರಿಯಲ್ಲಿ ಬಿಜೆಪಿಗೆ ಆಟವಾಡಬಹುದಾಗಿತ್ತು. ಆದರೆ 2 ಕೂಡ ಇಲ್ಲಿ ಫೇಲ್ ಆಗಿದ್ದಾರೆ. ಇನ್ನು ಹಾಸನದ ಕತೆ ಎಲ್ಲರಿಗೂ ಗೊತ್ತಿದೆ. ಆದರೆ 35,000 ಲೀಡ್ ಸಮಾಧಾನ ತರುವ ಜಯವೇ ಇಲ್ಲ ಎಂದು ಜನರ ಅಭಿಪ್ರಾಯ. ಜೆಡಿಎಸ್ ಅಭ್ಯರ್ಥಿಯ ಮೇಲೆ ಅಂತಹ ಅಪವಾದವಿದ್ದ ಮೇಲೂ ಇಲ್ಲಿ ಏಕೈಕ ಕಾಂಗ್ರೆಸ್ ಶಾಸಕ ಅರಸೀಕೆರೆಯ ಶಿವಲಿಂಗೇಗೌಡರಿಗೆ ಶಹಬಾಸ್ ಎನ್ನಲೇಬೇಕು. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕಾಂಗ್ರೆಸ್ ಗೆಲ್ಲಬೇಕಾಗಿತ್ತು. ಇಲ್ಲಿ ಚಿಕ್ಕಬಳ್ಳಾಪುರ ಶಾಸಕರ ಅತಿಯಾದ ಮುಂದಾಲೋಚನೆಯಿಂದ ಸೋಲ್ಬೇಕಾಯಿತು. ಸುಧಾಕರ್ ಅವರು ಭರ್ಜರಿ ಜೈಬೇರಿಯನ್ನ ಬಾರಿಸಿದ್ರು. ಇನ್ನು ಕೋಲಾರದಲ್ಲಿ ಮುನಿಯಪ್ಪ ಏಕಾಂಗಿಯಾಗೆ ವೀರವೇಷದಿಂದ ಹೋರಾಡಿ ವೈಯಕ್ತಿಕವಾಗಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಇಲ್ಲೂ ಕೂಡ ಕಾಂಗ್ರೆಸ್ನ ಸ್ವಯಂಕೃತ ಅಪರಾಧ ಚೆನ್ನಾಗಿ ರುಬ್ಬಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಇನ್ನು ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ನಿರಾಯಾಸವಾಗಿ ಗೆಲ್ಲಬೇಕಾಗಿತ್ತು. ಬಿಜೆಪಿಯಲ್ಲಿ ಇದ್ದುದೇ 2 ಶಾಸಕರು. ಕಾಂಗ್ರೆಸ್ ಶಾಸಕರು ಏನು ಮಾಡಿದ್ದಾರೆ ಎಂಬುದು ಅವರೇ ಉತ್ತರಿಸಬೇಕು. ಇನ್ನು ಶಿವಮೊಗ್ಗದಲ್ಲಿ ಗೀತಾ ಮೇಡಂ ಇಂದಿನ ರಾಜಕೀಯಕ್ಕೆ ಲಾಯಕ್ಕೆ ಇಲ್ಲ ಎಂಬುದು ಜನರ ಅಭಿಪ್ರಾಯ. ಇಡೀ ಚುನಾವಣೆಯ ಪ್ರಚಾರದಲ್ಲಿ ರಾಜಕೀಯಕ್ಕೆ ತಕ್ಕುದಾದ ಒಂದೇ ಒಂದು ಪವರ್ಫುಲ್ ಭಾಷಣವೂ ಕೂಡ ಮಾಡಲಿಲ್ಲ. ಸಹೋದರ ಮಿನಿಸ್ಟರ್, ಗಂಡ ಸೂಪರ್ ಸ್ಟಾರ್ ಎಂದುಕೊಂಡೇ ಬಿಟ್ಟರು. ರಾಜಕೀಯದಲ್ಲಿ ಈಜಲು ಸಾಧ್ಯವಿಲ್ಲ ಎಂದು ಜನರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಟ್ಟಿದ್ದರೆ ಗೆಲ್ಲಬಹುದಾಗಿತ್ತು ಎಂದು ಜನ ಮಾತನಾಡುತ್ತಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಆದ ಅವಮಾನಕ್ಕೆ ಕಾಂಗ್ರೆಸ್ ಬಳಿ ಉತ್ತರ ಇದ್ದೇ ಇದೆ. ಡಿಕೆ ಸುರೇಶ್ ಅವರನ್ನ ಬೀದಿಗೆ ಎಳೆದು ಬಿಸಾಕುವಷ್ಟು ಬೆಳವಣಿಗೆಗಳು ಹೇಗಾದವು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಇದಕ್ಕೆ ಡಿಕೆ ಶಿವಕುಮಾರ್ ಉತ್ತರ ಕೊಡಲೇಬೇಕು ಎಂಬುದು ಜನರ ಅಭಿಪ್ರಾಯ. ಇಷ್ಟೆಲ್ಲ ಗ್ಯಾರಂಟಿ ಯೋಜನೆಗಳು ಎಷ್ಟೊಂದು ಕಾಂಗ್ರೆಸ್ ಶಾಸಕರಿದ್ರೂ ಕೂಡ ಡಿಕೆ ಸುರೇಶ್ ಗೆಲ್ಲೋದಕ್ಕೆ ಸಾಧ್ಯವಾಗಲಿಲ್ಲ. ಬೆಂಗಳೂರಿನ ಉತ್ತರ ಹಾಗೂ ಸೆಂಟ್ರಲ್ನಲ್ಲಿ ಬಿಜೆಪಿಯನ್ನ ಮಕ್ಕಡೆ ಮಲಗಿಸುವ ಎಲ್ಲ ಸಾಧ್ಯತೆಗಳು ಇದ್ವು. ಆದರೆ ಸಂಪನ್ಮೂಲವನ್ನ ಕೊಡುವ ಯಾವ ಸಚಿವರಿದ್ದಾರೆ ಎಂಬುದು ಯಕ್ಷ ಪ್ರಶ್ನೆ. ಹೀಗೆ ಸ್ವಯಂಕೃತ ಅಪರಾಧಗಳಿಂದ ಕಾಂಗ್ರೆಸ್ 5-6 ಕಡೆ ಗೆಲ್ಲುವ ಅವಕಾಶಗಳನ್ನು ಅತ್ಯಂತ ಸುಲಭವಾಗಿ ಕೈಚೆಲ್ಲಿಬಿಟ್ಟಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗ ನಾಯಕ ಯಾರು ಎಂಬುದು ಈ ಚುನಾವಣೆ ಸ್ಪಷ್ಟವಾಗಿ ಬಹಿರಂಗಪಡಿಸಿದೆ. ನಾಗಮಂಗಲದ ಸ್ವಾಮಿಗಿಂತ ಚನ್ನಪಟ್ಟಣದ ಸ್ವಾಮಿಗೆ ಜನರು ಒಕ್ಕಲಿಗರು ಕೈ ಮುಗಿದಿದ್ದಾರೆ. ಇಂದಿನ ರಾಜಕೀಯದಲ್ಲಿ ಯಾವುದೇ ಸಿದ್ಧಾಂತ ನಿಯತ್ತು ಯಾವುದೂ ಬರೋದಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಕಾಂಗ್ರೆಸ್ ವಿಚಾರಕ್ಕೆ ಹೇಳೋದಾದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ರಾಜಕೀಯದ ತಂತ್ರಕ್ಕಿಂತ ಒಕ್ಕಲಿಗರ ಮಧ್ಯೆ ಕುಳಿತು ತಂತ್ರಗಾರಿಕೆ ರೂಪಿಸಿಕೊಳ್ಳಬೇಕಾಗಿದೆ. ಬರುವ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಡಿಕೆ ಸುರೇಶ್ ಅವರೇ ಅಭ್ಯರ್ಥಿಯಾದರೂ ಅಚ್ಚರಿ ಇಲ್ಲ ಎಂಬುದು ಮೂಲಗಳ ಅಭಿಪ್ರಾಯ.